ಈಗ ನಾನು ಹೌಸ್ ವೈಫ್ ಆಗಿದ್ದೀನಿ. ಸೊ ನನ್ನ ಮದುವೆ ಆಗಿರಲಿಲ್ಲ ಅಂದಿದ್ರೆ ಏನಾಗ್ತಿದೆ? ಸೊ ಯಾವ ವೃತ್ತಿನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೆ? ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಯಾರೆಲ್ಲ ಹೊಸಬ್ರು ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಈಗ ನಾನು ಹೌಸ್ ವೈಫ್. ಮದುವೆಯಾಗಿ 10 ವರ್ಷ ಆಯಿತು. ನಾನು ಮನೇಲೇ ಇದ್ದೇನೆ, ಹೌಸ್ ವೈಫ್ ಆಗಿದ್ದೀನಿ. ಸೊ ಹೊರಗಡೆ ಹೋಗಿ ದುಡಿಬೇಕು ಅನ್ನೋ ಆಸೆ ಇದ್ದರೂ ಕೂಡ ಹೋಗೋದಿಲ್ಲ. ಯಾಕಂದರೆ ಮನೇಲೇ ಸಾಕಷ್ಟು ಕೆಲಸಗಳಿರುತ್ತೆ, ನಂದು ಜವಾಬ್ದಾರಿಗಳಿರುತ್ತೆ. ಅದೇ ನಾನು ಮದುವೆ ಮುಂಚೆ ಏನು ಮಾಡ್ತಾಯಿದ್ದೆ, ಸೊ ನಾನು ಓದೇನು ಅದನ್ನೆಲ್ಲ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನನ್ನ ಮಗಳ ಬಾಕ್ಸ್ ರೆಸಿಪಿ ನಾನು ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ರೆಸಿಪಿ ಜೊತೆ ಒಂದಷ್ಟು ಮಾತಾಡೋಣ. ಬೆಂಡೆಕಾಯಿ ಪಲ್ಯ, ಚಪಾತಿ ಮಾಡ್ತಾಯಿದ್ದೀನಿ. ನಾನು ಆಗಲೇ ಹೇಳ್ದಂಗೆ ನಾನು ಡಿಗ್ರಿನ ಮುಗಿಸ್ದೆ. ಅದಾದ ನಂತರ ಕಂಪ್ಯೂಟರ್ ಕ್ಲಾಸ್ಗೆ ಜಾಯ್ನ್ ಆದೆ. ಅದ್ರ ಜೊತೆಗೆ ಟೈಲರಿಂಗ್ ಕ್ಲಾಸ್ ಕೂಡ ಜಾಯ್ನ್ ಆದೆ. ಸೊ ಅದೆರಡು ಅವರು ಇದೆರಡು ಅವರು ಈ ರೀತಿಯಾಗಿ ನಾನು ಕ್ಲಾಸ್ನ ಅಟೆಂಡ್ ಮಾಡ್ತಾಯಿದ್ದೆ. ಅದು 3 ಮಂತ್ಸ್ ಕೋರ್ಸ್ ಕೂಡ ಮುಗೀತು. ಸೊ ಕಂಪ್ಯೂಟ್ರ್ ಕ್ಲಾಸ್ ಕಡೆಯಿಂದನೇ ಒಂದಷ್ಟು ಕಂಪ್ನಿಗಳಿಗೆ ಏನಂತಾರೆ, ನಮ್ಮದು ಬಯೋ ಏನಿರುತ್ತೆ ಎಲ್ಲನೂ ಕಳಿಸ್ಕೊಡ್ತಾರೆ. ಅವರು ನಮ್ಮನ್ನ ಇಂಟರ್ವ್ಯೂಗೆ ಕರೀತಾರೆ. ಸೊ ಆ ಮುಖಾಂತರ ನಾನು ಇಂಟರ್ವ್ಯೂ ಕೂಡ ಅಟೆಂಡ್ ಮಾಡಿದ್ದೆ. ಅಷ್ಟೊತ್ತಿಗೆ ಆಗಲೇ ನನಗೆ ಗಂಡು ಬರೋವಂಥವ್ರು ಆಗಲೇ ಶುರು ಆಗಿತ್ತು, ಈ ಗಂಡು ನೋಡೋವಂಥದ್ದು. ಸೊ ಇದೆಲ್ಲ ಪ್ರೊಸೀಜರ್ ಶುರು ಆಗಿತ್ತು. ಸೊ ಆ ಟೈಮಲ್ಲೇ ನನ್ನ ಹಸ್ಬೆಂಡ್ ನನ್ನ ನೋಡೋದಕ್ಕೆ ಬರ್ತಾರೆ. ಸೊ ಮದುವೆ ಕೂಡ ಫಿಕ್ಸ್ ಆಗುತ್ತೆ. ಆ ಟೈಮಲ್ಲಿ ನಮ್ಮಮ್ಮ, ನಮ್ಮ ಅಜ್ಜಿ ಎಲ್ಲ ಬೇಡ ಕೆಲಸಕ್ಕೆ, ಇಂಟರ್ವ್ಯೂ ತಾನೇ ಬಿಡು, ನೆಕ್ಸ್ಟು ಅವರು ಏನು ಹೋಗಲೇಬೇಕು ಅನ್ನೋದೇನಿಲ್ವಲ್ಲ, ಏನಕ್ಕೆ ಹೋಗ್ತೀಯ ಇವಾಗ, ಮದುವೆ ಫಿಕ್ಸ್ ಆದಮೇಲೆ ಅಷ್ಟೇ ಅಲ್ವಾ, ಆರಾಮಾಗಿ ಇರುವಂತೆ ಈ ಕೆಲಸ ಏನಕ್ಕೆ ಅಂತೆಲ್ಲ ನನ್ನ ತಲೆಗೆ ಒಂದಷ್ಟು ತುಂಬಿದ್ರು. ಸರಿ ಅಂತೇಳಿ ನಾನು ಸುಮ್ಮನೆ ಆಗಿಬಿಟ್ಟೆ. ಅದ್ರ ಮಧ್ಯೆ ನಾನೇನು ಮಾಡ್ತಾಯಿದ್ದೆ ಅಂದರೆ, ಟೈಲರಿಂಗ್ ಕಲ್ತಿದ್ದರಿಂದ ನಾನು ಮನೇಲಿ ಬ್ಲೌಸ್ ಹೊಲಿತಾಯಿದ್ದೆ, ಸ್ಯಾರಿ ಫಾಲ್ಸ್ ಹಾಕ್ತಾಯಿದ್ದೆ, ಮತ್ತು ಡ್ರೆಸ್ ಎಲ್ಲ ಹೊಲಿತಾಯಿದ್ದೆ. ಸೊ ತುಂಬ ಅಂದರೆ ತುಂಬಾ ಖುಷಿಯಾಗಿದ್ದೆ ಅಂತಲೇ ಹೇಳ್ಬೋದು. ನನ್ನ ಒಂದು ಗುಡ್ ಹ್ಯಾಬಿಟ್ ಅಂತಲೇ ಹೇಳ್ಬೋದು ಅದು. ಜಾಸ್ತಿ ನಾನು ಅದಕ್ಕೆ ಸಮಯನ ಕೊಡ್ತಾಯಿದ್ದೆ. ಬೆಳಿಗ್ಗೆ ಎದ್ದ ತಕ್ಷಣ ಕಸ ಗುಡಿಸು, ಮನೆ ಒರೆಸು, ಪಾತ್ರೆ ತೊಳಿ, ನಾಷ್ಟ ಮಾಡು. ಅಮ್ಮನೇ ನಾಷ್ಟ ಮಾಡ್ತಿದ್ರು. ಸೊ ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಅಮ್ಮನೇ ಮಾಡಿಟ್ಬಿಟ್ಟು ಹೋಗ್ತಾಯಿದ್ರು. ಆಲ್ಮೋಸ್ಟ್ ಅಮ್ಮನೇ ಜಾಸ್ತಿ ಕುಕ್ಕಿಂಗ್ ಎಲ್ಲ ಮಾಡ್ತಿದ್ದಿತ್ತು. ನಾನು ಅವ್ರಿಗೇನಾರು ಹುಷಾರಿಲ್ಲ ಅಂದಾಗ, ಅವ್ರ ಕೆಲಸದಿಂದ ಬಂದಾಗ ಲೇಟ್ ಆದಂಥ ಟೈಮಲ್ಲಿ ನಾನು ಮಾಡ್ತಿದ್ದೆ. ಬಿಟ್ಟರೆ ಜಾಸ್ತಿ ಏನು ಕುಕ್ಕಿಂಗ್ ಎಲ್ಲ ಮಾಡ್ತಿರಲಿಲ್ಲ. ಮದುವೆ ಮುಂಚೆ ಬರ್ತಿತ್ತು, ಎಲ್ಲ ನೋಡಿ ಕಲ್ತ್ಕೊಂಡಿದ್ದೆ. ಅಮ್ಮ ಮಾಡೋದೆಲ್ಲ ನೋಡಿ ಕಣ್ಣಲ್ಲಿ ತಲೆ ಎಷ್ಟು ಪ್ರಮಾಣ ಹಾಕ್ತಾರೆ, ಹೇಗೆ ಮಾಡ್ತಾರೆ ಅನ್ನೋದೆಲ್ಲ ನೋಡ್ಕೊಂಡಿದ್ದೆ ಹೊರತು ಜಾಸ್ತಿ ಏನೂ ಮಾಡ್ತಾ ಇರಲಿಲ್ಲ. ಬರೀ ಸ್ಟಿಚ್ ಮಾಡ್ಕೊಳ್ಳೋ ಅಂಥದ್ದು, ರಂಗೋಲಿ ಬಿಡೋದು, ಬರೀ ಈ ಥರನೇ ನನ್ನ ಒಂದು ಹ್ಯಾಬಿಟ್ ಆಗಿತ್ತು ಅವಾಗ. ಸೊ ಚೆನ್ನಾಗಿ, ಅದು ನನ್ನ ಫಸ್ಟ್ ಸ್ಯಾಲ್ರಿ ಅಂತಲೇ ಹೇಳ್ಬೋದು. ನಾನು ಡ್ರೆಸ್ ಎಲ್ಲ ಹೊಲ್ಕೊಡ್ತಾ ಇದ್ನಲ್ಲ, ಅವಾಗೆಲ್ಲ 250, 300, 400 ಈ ರೇಂಜಿಗೆಲ್ಲ ನಾನು ಡ್ರೆಸ್ನ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಮತ್ತು ಆಲ್ಟ್ರೇಷನಲ್ಲಂತೂ ತುಂಬ ಮಾಡಿದ್ದೀನಿ. ಆಲ್ಟ್ರೇಷನ್ ಅಂತೂ ಸಖತ್ ಬರ್ತಾಯಿತ್ತು ನನಗೆ, ಡೈಲಿ ಬರೋದು ನನಗೆ ಆಲ್ಟ್ರೇಷನ್ದು. ಮತ್ತು ಬ್ಲೌಸು ಅಷ್ಟೇ ಒಂದು ರೇಂಜಿಗೆ ನಾನು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಅದಾದಮೇಲೆ ಇನ್ನೊಂದು 1 ಮಂತ್ ಇದೆ ಅನ್ನೋ ಟೈಮಲ್ಲಿ ನಾನು ಸ್ಟಿಚ್ ಮಾಡೋದನ್ನ ಬಿಟ್ಟೆ. ಯಾಕಂದರೆ ಫುಲ್ ವೀಕ್ ಆಗಿಬಿಟ್ಟಿದೆ. ಮಿಷಿನ್ ಮೇಲೆ ಕೂತ್ಕೊಂಡು ಸಿಕ್ಕಾಪಟ್ಟೆ ಸಣ್ಣ ಆಗಿಬಿಟ್ಟಿದ್ದೆ ನಾನು, ಈಟ್ ಥರ ಆಗಿ. ಹಂಗಾಗಿ ಮದುವೆ ಟೈಮಲ್ಲಿ ಇನ್ನೂ ಸಣ್ಣ ಆಗ್ಬಿಟ್ರೆ ಚೆನ್ನಾಗಿ ಕಾಣಲ್ಲ ಅಂತ ನಮ್ಮ ಮನೇಲಿ ಸ್ಟಾಪ್ ಮಾಡಿಸ್ಬಿಟ್ರು ಸ್ಟಿಚ್ ಮಾಡೋದನ್ನ. ಆದರೂ ಕೂಡ ನನ್ನ ಮದುವೆಲಿ ಟೈಮಲ್ಲಿ ನನ್ನ ಸ್ಯಾರಿಗೆಲ್ಲ ಈ ಸ್ಟೋನ್ ವರ್ಕೆಲ್ಲ ನಾನೇ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ 2 ಸ್ಯಾರಿ, ಒಂದು ಧಾರೆ ಸ್ಯಾರಿ, ಒಂದು ರಿಸೆಪ್ಷನ್ ಸ್ಯಾರಿ, ಇವೆರಡಕ್ಕೂ ನಾನೇ ಡಿಸೈನ್ನ ಮಾಡ್ಕೊಂಡಿದ್ದೀನಿ. ಒಂದಿನ ತೋರಿಸ್ತೀನಿ ಅದರದ್ದು ವೀಡಿಯೋನ ನಾನು. ಸೊ ಅಷ್ಟೇ. ಅದಾದಮೇಲೆ ಮದುವೆ ಆಯಿತು. ಮದುವೆ ಆದಮೇಲೆ ಹೋಗೋ ನೆಸೆಸಿಟಿ ಬಂದೇ ಇಲ್ಲ ನನಗೆ. ಇಲ್ಲಿವರೆಗೂ ಕೂಡ ಕೆಲಸಕ್ಕೆ ಹೋಗೋ ಒಂದು ಅವಕಾಶ ಸಿಕ್ಕಿಲ್ಲ, ಮುಂದೆ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ ನನಗೆ. ಈ ಒಂದು ಹೌಸ್ ವೈಫ್ ಲೈಫ್ ಏನಿದೆ ಅದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆರಾಮಾಗಿ ಕೆಲಸನ ಮಾಡ್ಕೊಳ್ತಾ, ಮಕ್ಕಳನ್ನ ನೋಡ್ಕೊಳ್ತಾ ನನ್ನ ದಿನನ ನಾನು ಕಳೀತಾ ಇದ್ದೀನಿ ಅನಿಸುತ್ತೆ. ಅದ್ರ ಜೊತೆಗೆ ಮೇನ್ ಒಂದು ಒಳ್ಳೆಯ ವಿಷಯ ಏನಂದರೆ, ನಾನು ಯೂಟ್ಯೂಬ್ ಮಾಡಿದ್ದು. ಸೊ ಇದು ನನಗೆ ತುಂಬ ಖುಷಿ ಕೊಡುತ್ತೆ. ಈ ಒಂದು ಯೂಟ್ಯೂಬ್ ಜರ್ನಿ ಏನಿದೆ ಅದು ನನಗೆ ಮರೆಯಲಾಗದ ಒಂದು ಬಂಧ ಅಂತಲೇ ಹೇಳ್ಬೋದು. ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಏನೋ ಒಂದಿನ ಏನಾದರೂ ವಿಡಿಯೋ ಮಾಡಿಲ್ಲ ಅಂದರೆ ಏನೋ ಒಂಥರ ಕಳ್ಕೊಂಡಂಗೆ ಫೀಲ್ ಆಗ್ತಾ ಇರುತ್ತೆ. ಅಟ್ಯಾಚ್ಮೆಂಟ್ ಬೆಳ್ಕೊಂಬಿಟ್ಟಿದೆ ಯೂಟ್ಯೂಬ್ಗೂ ನನಗೂ ಮಧ್ಯ. ಸೊ ಹಾಗಾಗಿ ಯೂಟ್ಯೂಬ್ನ ನಾನು ಕಂಟಿನ್ಯೂ ಮಾಡ್ತಾನೇ ಇದ್ದೀನಿ ಸ್ನೇಹಿತರೆ. ಸೊ ಇದಿಷ್ಟು ನಾನು
ಮದುವೆ ಮುಂಚಿನ ಕತೆ ಅಂತಲೇ ಹೇಳ್ಬೋದು. ಕೆಲ್ಸಕ್ಕೆ ಹೋಗೋ ಆಸೆ ಇತ್ತು, ಪ್ರಯತ್ನವೂ ಇತ್ತು, ಬಟ್ ಅಷ್ಟರೊಳಗೆ ಮದುವೆ ಫಿಕ್ಸ್ ಆಯಿತು, ಮದುವೆ ಆಯಿತು. ಮದುವೆ ಆದಮೇಲೆ ಹೌಸ್ ವೈಫಾಗಿ ಯೂಟ್ಯೂಬ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇದಿಷ್ಟು ಇವತ್ತಿನ ನನ್ನ ಲೈಫ್ ಸ್ಟೋರಿ ಅಂತಲೇ ಹೇಳ್ಬೋದು. ಇವಾಗ ಒಂಥರ ಚೆನ್ನಾಗಿದೆ, ಅವಾಗೊಂಥರ ಚೆನ್ನಾಗಿದೆ. ಸೊ ಆ ಲೈಫು ಚೆಂದ, ಈ ಲೈಫು ಚೆಂದ ಅನಿಸುತ್ತೆ. ಯಾವಾಗೋ ಒಂದೊಂದು ಸಲ ಈ ಮಕ್ಕಳು ತುಂಬ ಆಟ ಮಾಡ್ತಿದ್ದಾಗ, ಸೊ ಬೇಜಾರಾದಾಗ, ಏನಾದ್ರು ಒಂದು ಇನ್ಸಿಡೆಂಟ್ ಆದಾಗ, ಸೊ ಮದುವೆ ಮುಂಚಿನ ಲೈಫೇ ಚೆನ್ನಾಗಿತ್ತು, ಯಾಕಪ್ಪ ಬೇಕಿತ್ತು ಮದುವೆ ಎಲ್ಲ ಅಂತ ಅನಿಸುತ್ತೆ. ಕೆಲವು ಟೈಮ್ ಅನಿಸುತ್ತೆ, ಅದು ಸಾಮಾನ್ಯವಾಗಿ ಎಲ್ಲರಿಗೂ ಅನಿಸುತ್ತೆ. ಅವನು ಸುಮ್ಮನೆ ಕುತ್ಕೊಳ್ತಾನೆ ಅಂದ್ಕೊಂಡು ಕೂರಿಸಿದೆ. ಇವಾಗ ಜೋಳ ಎಲ್ಲ ಬೆಂದಿದೆ, ನೀವು ನೋಡ್ತಾ ಇರ್ಬೋದು. ಲಂಚ್ ಬಾಕ್ಸ್ ರೆಡಿ ಆಯಿತು, ಪಪಾಯ ಕೂಡ ಕೊಟ್ಟಿದೆ ಇವತ್ತು ಫ್ರೂಟ್ಸ್ಗೆ ಒಳಗೆ. ಸೊ ಇದಿಷ್ಟು ಇವತ್ತಿನ ಲಂಚ್ ಬಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಇವಾಗ ಮಕ್ಳಿಗೆ ರೆಡಿ ಮಾಡಬೇಕು. ರೆಡಿ ಮಾಡಿ ಕಳಿಸಿದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಸೊ ಡೈಲಿ ರೂಟೀನ್ ಇದೇ ಆಗಿರುತ್ತೆ. ಸೊ ನನಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಕೂಡ ಮಾರ್ನಿಂಗ್ ಎದ್ದೋಳು, ಕಸ ಗುಡಿಸು, ಬಾಕ್ಸ್ ರೆಡಿ ಮಾಡು, ಮಕ್ಕಳನ್ನ ಕಳಿಸು, ತಿರುಗಿ ಮತ್ತೆ ಮಧ್ಯಾಹ್ನಕ್ಕೆ ಅಡುಗೆನ ರೆಡಿ ಮಾಡ್ಕೋ. ಸೊ ಈ ಥರನೇ ಪ್ರೊಸೀಜರ್ ಇರುತ್ತೆ. ಇನ್ನು ಪಾಪುಗೆ ಸ್ವಲ್ಪ ರವೆ ಉಪ್ಪಿಟ್ಟು ಮಾಡಿ ತಿನ್ನಿಸಿ ಮಲಗಿಸ್ದೆ. ಇವಾಗ ನಾನು ಫ್ರೆಶ್ ಅಪ್ ಆಗಿ ರೆಡಿನ ಆಗ್ತಾಯಿದ್ದೀನಿ. ಸೊ ಇವಾಗ ಫ್ರೆಶ್ ಅಪ್ ಆದ ತಕ್ಷಣ ರೆಡಿ ಆದರೆ ಏನೋ ಒಂಥರ ಖುಷಿ ಆಗುತ್ತೆ. ಹಾಗಾಗಿ ಸಿಂಪಲ್ಲಾಗಿ ರೆಡಿನ ಆಯ್ತಾಯಿದ್ದೀನಿ. ನಿನ್ನೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರಿ, ಸೊ ನಾವು ನಿಮಗೆ ಸಿಂಪಲ್ಲಾಗಿ ರೆಡಿ ಆಯ್ತೀವಿ, ನಮ್ಮ ಮನೇಲಿ ಇದೇ ರೀತಿ ಹೇಳ್ತಾನೆ ಇರ್ತಾರೆ, ರೆಡಿನೇ ಆಗಲ್ಲ ನಾವು ಅಂತ. ಸೊ ಖುಷಿ ಆಯಿತು ಕಾಮೆಂಟೆಲ್ಲ ನೋಡಿ. ಸೊ ನನ್ನಾಗೆ ನೀವು ಕೂಡ ಅಂತ. ನನ್ನ ಮಕ್ಕಳದೇ ಪೌಡರ್ನ ಹಚ್ಕೊಳ್ತಾ ಇದ್ದೀನಿ. ಸೊ ಸಮ್ ಟೈಮ್ ನಾನು ಪಾನ್ಸ್ ಪೌಡರ್ನ ಹಚ್ಕೊಳ್ತೀನಿ, ಇಲ್ಲಾಂದರೆ ಇದೆ ಹಿಮಾಲಯ ಬೇಬಿ ಪೌಡರ್ನೇ ಹಚ್ಕೊಳ್ತೀನಿ. ಸೊ ನನ್ನ ಡೆಲಿವರಿ ಆದಮೇಲೆ ನಾನು ಈ ಬ್ಲ್ಯಾಕ್ ಸ್ಟಿಕ್ಕರ್ನ ನಾನು ಹಚ್ಚೋದು ರೂಢಿ ಮಾಡಿಕೊಂಡೆ ಸ್ನೇಹಿತರೆ. ಸೊ ನನ್ನ ಮಗಳು ಟೈಮಲ್ಲಿ ನಾನು ಈ ಥರ ಬ್ಲ್ಯಾಕ್ ಸ್ಟಿಕ್ಕರ್ನ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ದಕ್ಕೆ ಅದು ಫುಲ್ ಕಂಪ್ಲೀಟಾಗಿ ನಾನು ಅಡಿಟ್ ಆಗ್ಬಿಟ್ಟಿದ್ದೀನಿ. ಸೊ ಎಲ್ಲರೂ ಇಲ್ಲಾಂದರೆ ಬ್ರೌನ್ ಕಲರ್ ಸ್ಟಿಕ್ಕರ್ನ ಹಾಕ್ಕೊಂಡಿರ್ತಾರೆ. ನನಗೆ ಅದೇನೋ ಗೊತ್ತಿಲ್ಲ, ಜಾಸ್ತಿ ನಾನು ಬ್ಲ್ಯಾಕ್ ಸ್ಟಿಕ್ಕರ್ನೇ ಹಾಕ್ಕೊಳ್ಳೋದು. ನನಗೆ ಅದು ತುಂಬಾ ಇಷ್ಟ ಆಗುತ್ತೆ, ಚೆನ್ನಾಗಿ ಕಾಣುತ್ತೆ. ನಾವು ಸ್ಟಿಕ್ಕರ್ ಇಟ್ಟಿರೋದು ಎದ್ದು ಕಾಣುತ್ತೆ. ಹಾಗಾಗಿ ನಾನು ಬ್ಲ್ಯಾಕ್ ಸ್ಟಿಕ್ಕರ್ನೇ ಇಟ್ಕೊಳ್ತಾ ಇರ್ತೀನಿ ಯಾವಾಗ್ಲೂ. ಯಾವುದಾದ್ರೂ ಹಬ್ಬ ಟೈಮಲ್ಲಿ, ಫಂಕ್ಷನ್ ಟೈಮಲ್ಲಿ ಮಾತ್ರ ಬೇರೆ ಡಿಸೈನ್ ಸ್ಟಿಕ್ಕರ್ನ ಯೂಸ್ ಮಾಡ್ತೀನಿ. ಇನ್ನು ನಾರ್ಮಲ್ ಟೈಮ್ ಡೈಲಿ ರೂಟೀನಲ್ಲೆಲ್ಲ ನಾನು ಈ ಥರ ಬ್ಲ್ಯಾಕ್ ಸ್ಟಿಕ್ಕರ್ನೇ ಯೂಸ್ ಮಾಡೋದು. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ. ಅದಾದಮೇಲೆ ನಾನು ನೈಟೇ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟಿದ್ದೆ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ರೌಂಡ್ ಹಾಕ್ಬಿಟ್ರೆ ಈಸಿ ಆಗುತ್ತೆ. ಒಂದು 12 ಗಂಟೆ 1 ಗಂಟೆ ಅಷ್ಟೆಲ್ಲ ಚೆನ್ನಾಗಿ ಒಣಕೊಂಡಿರುತ್ತೆ, ಬಿಸಿಲು ಬಂದಿರುತ್ತೆ ಅಂತೇಳಿ ಬೆಳಿಗ್ಗೆನೇ ತೊಗೊಂಡೋಗಿ ಹಾಕಿದೆ ಸ್ನೇಹಿತರೆ. ನಾನು ಅದ್ರದ್ದು ಕ್ಲಿಪ್ಪಿಂಗ್ಸ್ ನಾನು ಹಾಕಿಲ್ಲ ಇಲ್ಲಿ. ಸೊ ಇವಾಗ ಆಲ್ರೆಡಿ ಮೋಡ ಮುಚ್ಕೊಂಡ್ಬಿಟ್ಟಿತ್ತು, ಒಂದು ಕಾಲ ಆಗಿತ್ತು ಅನಿಸುತ್ತೆ. ಸೊ ಇವಾಗ ಎಲ್ಲ ಎತ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಈ ಮಳೆ ಹೇಗೆ ಅಂದರೆ ಸಡನ್ನಾಗಿ ಮೋಡ ಬಂದುಬಿಡುತ್ತೆ, ಕತ್ಲೆ ಅನಿಸ್ತಾ ಇರುತ್ತೆ ಮನೆ. ಕೆಲವು ಟೈಮ್ ಸಡನ್ನಾಗಿ ಬಿಸಿಲು ಬಂದುಬಿಟ್ಟಿರುತ್ತೆ, ತುಂಬ ಬ್ರೈಟ್ ಅನಿಸ್ತಾ ಇರುತ್ತೆ ಅವಾಗ ಮನೆಯೆಲ್ಲ. ಇವತ್ತಿನ ನಾರ್ಮಲ್ ರೂಟೀನ್ ಜೊತೆ ವಿಡಿಯೋನ ಶೇರ್ ಮಾಡಿದ್ದೆ. ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡೋದನ್ನ ಮರಿಬೇಡಿ. ಫುಲ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.